ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮದ್ದು ಹುಡುಗ ಮನು ಮಾತಾಡ್ತಾ ಇದ್ದೀನಿ. ಎಲ್ಲ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳಿಗೂ ನಮಸ್ಕಾರಗಳು. ಏನಪ್ಪ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಈ ವಿಡಿಯೋ ಯಾರು ಅಯ್ಯಪ್ಪನ ಭಕ್ತರಿರ್ತಾರೋ ಅವ್ರಿಗಾಗಿ. ಏನಪ್ಪ ಇದು ಅಂತಂದರೆ, ಕನ್ಯಾ ಪೂಜೆ ಮಾಡ್ತಾಯಿದ್ವಿ. ಕನ್ಯಾ ಪೂಜೆ ಮಾಡೋದಕ್ಕೆ ಎಲ್ಲ ರೂಪುರೇಷೆಗಳನ್ನ ರೆಡಿ ಮಾಡಿಕೊಂಡು, ಬಾಳೆಕಂದನ್ನು ತಂದು ಎಲ್ಲ ಕಟಿಂಗ್ಸ್ ಎಲ್ಲ ಮಾಡಿಕೊಂಡು, ಅದಕ್ಕೆ ಮೆಟಲ್ಸನ್ನು ಮಾಡಿ, ಫೋಟೋ ಇಡೋದಕ್ಕೆ, ದೀಪ ಇಡೋದಕ್ಕೆ, ಮೆಟಲ್ಗಳನ್ನ ಮಾಡೋದಕ್ಕೆ ಬಾಳೆಕಾಯಿ ತಂದು ಅದೆಲ್ಲ ಕೂದು ಕೊರೆದು ರೆಡಿ ಮಾಡಿ ನಂತಕ್ಕೆ ಮಾಡ್ತಾಯಿದ್ದೀವಿ. ಅಂದರೆ ಏನಪ್ಪ ಅಂದರೆ, ಕನ್ಯಾ ಪೂಜೆ ಮಾಡಿದ್ರೆ ಹೊಸ್ದಾಗಿ ಹೋಗುವಂಥ ಕನ್ಯಾ ಸ್ವಾಮಿಗಳು ಅಂದರೆ 12ರಿಂದ 18 ವರ್ಷದ ಒಳಗಡೆ ಹೋಗುವಂಥ ಹೊಸ ಕನ್ಯಾ ಸ್ವಾಮಿಗಳಿಗೆ ಕನ್ಯಾ ಪೂಜೆ ಅಂತ ಮಾಡ್ತಾರೆ. ಅದನ್ನು ಮಾಡಿಕೊಂಡು ಹೋಗ್ತಾಯಿದ್ವಿ. ಹೋಗುವ ತಯಾರಿಗಳನ್ನ ಸುಮ್ಮನೆ ಹಾಗೆ ನಿಮಗೂ ತೋರಿಸೋಣ ಅಂತ ಒಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡಿದ್ವಿ. ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಯಾರು ಅಯ್ಯಪ್ಪನ ಭಕ್ತರಿದ್ದಾರೋ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ರೀತಿಯಾದಂತಹ ಕೆಲಸಗಳನ್ನ ಮಾಡಿಕೊಂಡು ಇಷ್ಟೊಂದು ನೀಟಾಗೆ ಕುಂತ್ಕೊಂಡು ಕೆಲಸ ಮುಗಿಸ್ಕೊಂಡು ಗೊತ್ತಾಯಿದ್ದೀವಿ. ಕಷ್ಟ ಇದೆ ಕನ್ಯಾ ಪೂಜೆ ಮಾಡೋದು. ಕೆಲವರು ಈಗ ಹೋಗೋರು ಯಾರೂ ಮಾಡಲ್ಲ, ಎಲ್ಲ ಒಂದೊಂದು ಕಡೆ ಮಾಡ್ತಾರೆ. ತುಂಬ ಇವಾಗೆಲ್ಲ ಹೆಂಗಾಗ್ಬಿಟ್ಟು ಟ್ರೆಂಡ್ ಆಗಿಬಿಟ್ಟಿದೆ. ಅವತ್ತೇ ಹಾಕ್ಸ್ಕೊಂಡು ಅವತ್ತೇ ಮಾಲೆ ಹಾಕ್ಸ್ಕೊಂಡು ಅವತ್ತೇ ಮಾದೇಶ ಇದ್ಕೋಗೋದು, ಅಂದರೆ ಅಯ್ಯಪ್ಪನಿಗೆ ಹೋಗೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ. ಹಾಗೆಲ್ಲ ಮಾಡಬಾರ್ದು ಅಂತ ಗುರುಸ್ವಾಮಿಗಳು ಹೇಳ್ತಾರೆ. ಅಂದರೆ ನಿಮ್ಮ ಭಕ್ತಿ ಹೇಗಿದೆ, ಹೇಗೆ ತೋರಿಸ್ತೀರ ಅನ್ನೋದಕ್ಕೆ ಸ್ಮರಣೆ ಮಾಡಿ ಒಂದು 4 ದಿನ, ಒಂದು 5 ದಿನ ಪ್ಲಸ್ ಒಂದು 3 ದಿನ ಇಲ್ಲ 9 ದಿನ, ಈ ಥರ ಯಾವ್ದಾರು ಒಂದು 3 ದಿನ 4 ದಿನ ಅವ್ರನ್ನ ಭಜನೆ ಮಾಡಿ ಆಮೇಲೆ ನೀವು ಹೋಗೋದು ತುಂಬ ಶ್ರೇಷ್ಠ ಅಂತಾರೆ. ಅದನ್ನೇ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಅದರ ಒಂದು ಭಾಗವಾಗಿ ನಾವು ಕನ್ಯಾ ಪೂಜೆನ ಹಮ್ಮಿಕೊಂಡಿದ್ವಿ, ಅದನ್ನು ಮಾಡ್ತಾಯಿದ್ವಿ. ಇದು ತುಂಬ ಕಷ್ಟ, ಯಾರೂ ಮಾಡಲ್ಲ. ಯಾಕೆಂದರೆ ಎಲ್ಲ ಸಪೋರ್ಟ್ ಮಾಡಲ್ಲ ಹುಡುಗರುಗಳು ಅಂಥೇಳಿ. ಅದನ್ನು ನಾವು ಇಲ್ಲ ಮಾಡಲೇಬೇಕು ಅಂಥೇಳಿ ಎಲ್ಲ ಹುಡುಗರುಗಳ್ನ ಜೊತೆಲಿ ಹಾಕ್ಕೊಂಡು ಎಲ್ಲ ಸ್ವಾಮಿಗಳ್ನ, ಕನ್ಯಾ ಸ್ವಾಮಿಗಳೇ ಒಂದು 6-7 ಜನ ಇದ್ದರು. ಇವ್ರನ್ನೆಲ್ಲ ಒಂದುಗೂಡಿಸ್ಕೊಂಡು ಎಲ್ಲ ಬಾಳೆಕಂದೆಲ್ಲ ತಂದು ತುಂಬ ಕೆಲಸ ಇರುತ್ತೆ. ಈ ಕೆಲಸಗಳು ಕೆಲವ್ರು ಯಾರೂ ಮಾಡಲ್ಲ ಇವಾಗ. ತುಂಬ ರೇರು ಮಾಡೋದು ಕನ್ಯಾ ಪೂಜೆನ. ಸುಮ್ಮನೆ ಬರ್ತಾರೆ, ಮಾಲೆ ಹಾಕ್ಸ್ಕೊತಾರೆ, ಹೊತ್ಬಿಡ್ತಾರೆ. ಹಂಗೆ ಮಾಡಬಾರ್ದು ಅಂತಾರೆ ಹಿರಿಯ ಗುರುಸ್ವಾಮಿಗಳು. ನಾವು ಮಾತ್ರ ಪ್ರತಿ ವರ್ಷ ಒಂದು 3 ದಿನ, ಮ್ಯಾಕ್ಸಿಮಮ್ ಅಂದರೆ ಒಂದು 3 ದಿನನಾದರೂ ಮಾಲೆ ಹಾಕ್ಕೊಂಡು ಭಜನೆ ಮಾಡಿ, ಭಜನೆ ವೀಡಿಯೋಗಳೆಲ್ಲ ಹಾಕಿದ್ದೀವಿ ನೋಡಿ. ಇದೇ ರೀತಿ ಇದರ ಮುಂದುವರಿದ ಭಾಗ ಅಂತೇಳಿ ಮತ್ತೆ ಮೆಟಲ್ಸ್ ಮಾಡಿ ಫೋಟೋಗಳೆಲ್ಲ ಕುಣಿಸಿ ಅಲಂಕಾರ ಮಾಡಿರೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗಾಗಿ ಮುಂದುವರಿದ ಭಾಗವಾಗಿ ಹಾಕ್ತೀನಿ. ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.